ಇದಾದಮೇಲೆ 3 ದಿನ ಮುಂಚಿತವಾಗಿ ನನ್ನ ಮಿತ್ರರಾದಂಥ ಶ್ರೀರಾಮುಲು ಅವರು ಇದ್ರ ಬಗ್ಗೆ ಅವ್ರದೇ ಆದಂಥ ಪ್ರತಿಕ್ರಿಯೆಯನ್ನು ಕೂಡ ನಾನು ಇದ್ರ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ ಮತ್ತು ನನ್ನ ಕರಿಬೇಡಿ ಕೂಡ ಅಂತೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕವಾದಂಥ ವಿಚಾರ, ನಾನು ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡೋಕ್ಕೆ ಹೋಗುದಿಲ್ಲ. ಆದರೆ ಒಬ್ಬ ಜನರಲ್ ಶಾಸಕರು, ಕ್ಷೇತ್ರದಿಂದ ಗೆದ್ದಂಥ ಶಾಸಕರು ಈ ಸುತ್ತಮುತ್ತಲು ಇರುವಂಥ ಪರಿಸರ ನೋಡಿ ಇದು ತೆಗೆದುಕೊಂಡಂಥ ಒಂದು ತೀರ್ಮಾನ, ಇಲ್ಲಿ ಪುತ್ಥಳಿ ಆಗಬೇಕು ಅಂತೇಳಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದೆಯಲ್ಲ, ಅದು ಕರೆಕ್ಟೇ ಇದೆ, ಅದೇನು ತಪ್ಪೇನಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಪರ್ಮಿಷನ್ ಇಲ್ಲ, ಆಗಬಾರ್ದು ಅಂತ ಹೇಳ್ಬೋದು. ಬಟ್ ಸ್ಥಳೀಯ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನು ಹಾಕಿರುವಂಥದ್ದು, ಅವರು ಗೌರವದಿಂದ ಸರ್ಕಾರಕ್ಕೆ ಬರೆದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದರೆ ಇಲ್ಲಿ 24ನೇ ತಾರೀಕು ಅದನ್ನು ಸ್ವಾಗತ ಮಾಡಿದ್ದಾರೆ, 24ನೇ ತಾರೀಕು ಹೋಮ ನಡೆದಿದೆ, 27ನೇ ತಾರೀಕು ಕುಂಭಮೇಳದಿಂದ 24-25 ಓಕೆ 29ಕ್ಕೂ ಕೂಡ ಎಂಟ್ರಿ ಆಗಿದೆ. ಬಹಳ ಕುಂಭಮೇಳದಿಂದ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಜನ ಪಾಪ ಬಹಳ ಗೌರವದಿಂದ ಒಂದು ದೊಡ್ಡದ ಹಬ್ಬದ ವಾತಾವರಣದಿಂದ ಆಗಿದೆ. ಈಗ ಇದಕ್ಕೆ ಗಲಾಟೆ ಬಂತು? ಈ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಬಂತು. ಚಿಕ್ಕಮಗಳೂರಲ್ಲೂ ಇದೊಂದು ಸಣ್ಣ ಘಟನೆ ನಡೆದು ಅಲ್ಲೊಬ್ಬ ಕಾರ್ಯಕರ್ತ ತೀರ್ಕೊಂಡ. ಅದ್ರ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. 1ನೇ ತಾರೀಕು ಮುಂಚಿತವಾಗಿ ಈ ಬ್ಯಾನರು ಕಟ್ಟಿದ್ದಾರೆ. ಯಾರ ಮನೆಯಲ್ಲೂ ಯಾರೋ ಬ್ಯಾನರ್ ಕಟ್ಟಿಲ್ಲ, ಸಾರ್ವಜನಿಕರ ಸ್ಥಳಗಳಲ್ಲಿ ಕಟ್ಟಿದ್ದಾರೆ. ಇಡೀ ಒಂದು ಹಬ್ಬ ಆಗ್ಬೇಕಾದ್ರೆ, ಒಂದು ಹಬ್ಬದ ವಾತಾವರಣ ಆದಮೇಲೆ ಎಲ್ಲ ಕಡೆ ಕಟ್ತಾರೆ. ಎಷ್ಟೋ ಕಡೆ ನನ್ನ ಮನೆ ಮುಂದೆ, ಚೀಫ್ ಮಿನಿಸ್ಟರ್ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ಕಟ್ತಾರೆ. ಬೆಂಗಳೂರಲ್ಲೂ ಕಟ್ತಾರೆ, ಎಲ್ಲ ಕಡೆ ಕಟ್ತಾರೆ. ಇದು ಎಲ್ಲರ ಆಸ್ತಿ.